ನಿಮ್ಮ ಟೀಮಲ್ಲಿ ಮೋಸ್ಟ್ ಆಫ್ ದ ಮೂವಿ ಈಗಿನ ಟರ್ಮ್ಸ್ ಪ್ರಕಾರ ಹೇಳೋದಾದ್ರೆ ಸ್ಮಾಲ್ ಟು ಮೀಡಿಯಂ ಬಜೆಟ್ ಇರುತ್ತೆ, ಬಟ್ ಸ್ಟಿಲ್ ದೇ ಆರ್ ವೆರಿ ಎಂಟರ್ಟೈನಿಂಗ್ ಮತ್ತೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಸೊ ಹೇಗೆ ಅಚೀವ್ ಮಾಡ್ತೀರಾ? ಇದು ನಮಗೆ ದೊಡ್ಡ ಬಜೆಟ್. ನಮ್ಗೆ ದೊಡ್ಡ ಬಡ್ಜೆಟ್ ಅಂದರೆ ಎಷ್ಟು ತನಕ ಅಂದರೆ ಇನ್ ದ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂ ಸೂಫ್ರಮ್ಸು ಲೈಟರ್ ಬುದ್ಧದಲ್ಲಿ ಒಂಚೂರು ಗ್ರ್ಯಾಂಡಾಗಿ ಮಾಡಿರುವಂಥದ್ದು. ಪ್ರೊಡಕ್ಷನ್ ಹೌಸಿಂದ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇರಲಿಲ್ಲ, ಲಿಮಿಟೇಷನ್ ಇರಲಿಲ್ಲ. ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಟ್ ಅಂದರೆ ಈ ಸಿನಿಮಾಕ್ಕೆ ಏನು ಬೇಕೆಲ್ಲ ಕೊಟ್ಟಿದ್ದಾರೆ ಅವರು, ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಬಂದಿರೋದು ಸಿನಿಮಾ. ಡಿ ಒ ಪಿಗೆ ಏನು ಬೇಕು, ಅವರಿಗೆ ಆ ಸಿನಿಮಾನ ಚಂದ ಮಾಡಿ ತೋರಿಸ್ಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಆರ್ಟಿಸ್ಟ್ಗಳಿಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಡೈರೆಕ್ಟರ್ ಅಂತೂ ಯಾವುದೇ ವಿಷಯದಲ್ಲೂ, ಈಗ ರಾಜ್ ಅವರು ಒಂದು ಕ್ರಿಯೇಟಿವ್ ಸ್ಪೇಸಲ್ಲಿ ಇರೋರಲ್ವಾ, ಪ್ರವೀಣ್ ಶ್ರಿಯಾನ್ ಇದ್ದಾರೆ, ಅವರು ಒಂದು ಕ್ರಿಯೇಟಿವ್ ಸ್ಪೇಸಲ್ಲಿ ಇರೋರು. ಬಟ್ ಯಾವತ್ತೂ ಸುಲೋಚನಾ ಶೂಟ್ ಸೆಟ್ಟಿಗೆ ಬಂದು ಇದು ಮಾಡಬೇಡಿ ಅದು ಮಾಡಬೇಡಿ ಅಂತ ಯಾವತ್ತೂ ಹೇಳಿದ್ದಿಲ್ಲ. ಎಲ್ಲದಕ್ಕೂ ನಮಗೆ ನಮ್ಮ ಭುಜ ತಟ್ಟಿ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಿದ್ದಾರೆ, ಮಾಡ್ಕೊಂಡು ಹೋಗಿ ಅದೇ ಕಾನ್ಫಿಡೆನ್ಸ್. ಮತ್ತು ಅವರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಸಿನಿಮಾ ಮಾಡಿ, ಸಣ್ಣ ಬಜೆಟಲ್ಲಿ ಹೇಗೆ ಸಿನಿಮಾ ಮಾಡೋದು ಅಂತ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ನಾವು ಹೊಸಬ್ರಾದ್ರೂ ಸಹ ಅವರು ತುಂಬ ಗೈಡ್ ಮಾಡಿ ನಮಗೆ. ಅಂದರೆ ಅವ್ರು ಹೇಳೋದೇನೆಂದರೆ ಸ್ಕ್ರಿಪ್ಟಲ್ಲಿ ಆದ ನಂತರ ನೀವು ಬಜೆಟ್ ಕಡಿಮೆ ಮಾಡಬೇಕಂತ ಸಿನಿಮಾಗೆ ಏನೋ ಕಡಿಮೆ ಮಾಡೋದಲ್ಲ, ಸ್ಕ್ರಿಪ್ಟಲ್ಲೇ ಪ್ಲ್ಯಾನ್ ಇರಬೇಕು. ಸಣ್ಣ ಬಜೆಟ್ ಸಿನಿಮಾ ಆದರೆ ಆ ಸ್ಕ್ರಿಪ್ಟಲ್ಲೇ ಅದೇ ಪ್ಲ್ಯಾನಲ್ಲಿ ನಾವು ಹೋಗಬೇಕು ಅಂತ. ಎಲ್ಲ ಮುಗ್ದ ನಂತರ ನಾವು ಇದರಲ್ಲಿ ಬರ್ತಾರೆ, ಹೆಲಿಕಾಪ್ಟ್ರಿಂದ ಬರ್ತಾರೆ, ಹೆಲಿಕಾಪ್ಟರ್ ಇಲ್ಲ, ಬಜೆಟ್ ಇಲ್ಲ, ಅವರು ಬೈಕಲ್ಲಿ ಬರಲಿ ಹೋಯ್ತಲ್ಲಿ ಸ್ಕ್ರಿಪ್ಟೇ ಹೋಯ್ತಲ್ಲ, ಅದಕ್ಕೋಸ್ಕರ ಅವ್ರು ಸ್ಕ್ರಿಪ್ಟಲ್ಲೇ ಪ್ಲ್ಯಾನ್ ಮಾಡಿ ಸ್ಕ್ರಿಪ್ಟಿಗೆ ಏನು ಬೇಕೋ ಅದನ್ನೆಲ್ಲ ಮಾಡುವ ಹಾಗೆ. ಅವಾಗಲೇ ನಮ್ಮ ಸೂಫ್ರಮ್ಸೋದು ರೈಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನೀವೆಲ್ಲ ರೈಟಿಂಗ್ ಪ್ರಾಸೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಕೋ ರೈಟಿಂಗ್ ಎಲ್ಲ ಮಾಡಿದ್ದೀರಾ. ಸೊ ನಾವು ಇದು ರೈಟಿಂಗ್ ಅಂತ ಬಂದಾಗ ತುಂಬಾ ಸಿನಿಮಾದಲ್ಲಿ ರೈಟಿಂಗ್ ಬಗ್ಗೆ ಯಾರು ಜಾಸ್ತಿ ಮಾತಾಡೋದಿಲ್ಲ ನಾವು. ಸೊ ನೀವು ರೈಟಿಂಗ್ ಪ್ರಾಸೆಸ್ ಹೇಗಿರುತ್ತೆ, ಅಂದ್ರೆ ಇವಾಗ ಒಂದು ಸೀನ್ ಬರೆಯುವಾಗಲಿ ಅಥವಾ ಕಥೆ ಬರೆಯುವಾಗ ಆ ರೈಟಿಂಗ್ ಪ್ರಾಸೆಸ್ ಹೇಗಿರುತ್ತೆ ಅಂತ? ಸೊ ನಾನು ಬರಿಬೇಕಾದ್ರೆ ನಾನು ಇಂಡಿವಿಜುವಲೇ ಜಾಸ್ತಿ ನಾನು ಅದೇ ನೋಡಿರುವಂಥದ್ದು, ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ವಿಷಯಗಳು ಫಿಕ್ಷಿಯಸ್ಲಿ ತೊಗೊಂಬಂದು ಬರಿತೀನಿ. ಗ್ರೂಪ್ ಡಿಸ್ಕಷನ್ಸ್ ಹೋಗಲ್ಲ. ಬಟ್ ರಿಷಬ್ ಸರ್ ಜೊತೆಗೆ ಬರಿಬೇಕಾದ್ರೆ ನಮ್ಮ ಡಿಸ್ಕಷನ್ಗಳು ಜಾಸ್ತಿ ಇರುತ್ತೆ. ಅವ್ರ ಜೊತೆಗೆ ರೈಟಿಂಗ್ ಕೂರ್ಬೇಕಾದ್ರೆ ನಾನು ಹೆಚ್ಚಾಗಿ ಕೂತ್ಕೊಳ್ಳೋದು ಅವ್ರ ಜೊತೆಗೇನೆ ರೈಟಿಂಗು. ಸೊ ಅವ್ರ ಜೊತೆ ಕೂರ್ಬೇಕಾದ್ರೆ ಡಿಸ್ಕಷನ್ಗಳು ಜಾಸ್ತಿ ಇರುತ್ತೆ. ಸೊ ಸುಮಾರು ವರ್ಷನ್ಗಳು ಟ್ರೈ ಮಾಡ್ತೀವಿ ನಾವು. ಒಂದು ವರ್ಷನ್ ಅಲ್ಲ, ಅದು ಫೈನಲ್ ವರ್ಷನ್ ಒಂದು 25ನೇ ವರ್ಷನ್ ಆಗಿರುತ್ತೆ ನಮಗೆ. ರೈಟಿಂಗ್ ಮಾಡಿ 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 ಅದೆಲ್ಲ ಇದೆಲ್ಲ ಮತ್ತೆ ಅಪ್ಡೇಟೆಡ್ ಆಗ್ತಾನೇ ಇರುತ್ತೆ ಪ್ರತಿ ಸಲನೂ. ಸೊ ಅದೊಂದು ಕೊಲಾಬ್ರೇಟೆಡ್ ಎಫರ್ಟ್ ಯಾವತ್ತು ರೈಟಿಂಗ್. ಅಲ್ಲಿ ನಾವು ಅವ್ರ ಜೊತೆಗೆ ವರ್ಕ್ ಮಾಡಬೇಕಾದ್ರೆ, ಇಂಡಿವಿಜುವಲಿ ಕೂರ್ಬೇಕಾದ್ರೆ ಅದು ನಮ್ಮ ಥಾಟ್ ಪ್ರೊಸೆಸ್. ನಾನು ತುಂಬ ಟೈಮ್ ತಗೋತೀನಿ ಆ್ಯಕ್ಚುಲಿ ರೈಟಿಂಗ್. ತುಂಬ ಬೇಗ ಬರೆಯಲ್ಲ, ಅವರೆಲ್ಲ ಸಿಕ್ಕಾಪಟ್ಟೆ ಸ್ಪೀಡು. ರಾಜೆಲ್ಲ 10 ದಿವಸದಲ್ಲಿ ಬರೆದು ಮುಗಿಸ್ತಾರೆ ಕತೆ ಎಲ್ಲ. ನಿಮಗೆ 10-11 ಡೇಸಲ್ಲಿ ಬರೆದು ಮುಗಿಸ್ತಾರೆ. ಆಮೇಲೆ ಅವ್ರ ಸ್ಕ್ರಿಪ್ಟೆಲ್ಲ 60 ಪೇಜಸ್ ಇದೆಲ್ಲ ಸ್ಕ್ರಿಪ್ಟ್ ಇರೋದು ಅವ್ರ ಹತ್ರ. ಅದನ್ನು ಅವ್ರು 2.5 ಗಂಟೆ ಸಿನಿಮಾ ಮಾಡೋದು. ನಾನು ಬರಿಬೇಕಾದ್ರೆ ನಂದು ಸ್ಕ್ರಿಪ್ಟೇ 170 ಪೇಜಸ್ ಇರುತ್ತೆ. ನಾನು ಮತ್ತೆ ಇಳಿಸ್ಬೇಕು ಅದನ್ನು ನಾವು ಬರಿಬೇಕಾದ್ರೆ. ಅವ್ರದ್ದು ಕೂಡ ಹಾಗೆ ಬರಿಬೇಕಾದ್ರೆ ಅವರು 70 ಪೇಜಸ್ ಏನಾಯಿತು, ಅವರು ಡೆಲಿಬ್ರೇಟ್ಲಿ ಅದನ್ನು 120 ಪೇಜಸ್ಸಿಗೆ ತಂದಿರೋದು ಸ್ಕ್ರೀನ್ ಪ್ಲೇನ ಇದು ಮಾಡಿ. ಸೊ ಅಂಥ ರೈಟಿಂಗ್ ತುಂಬ ಇಷ್ಟ ನನಗೆ. ಯಾಕೆಂತ ಹೇಳಿದರೆ ಸ್ವಲ್ಪ ಅಂದರೆ ಪೇಜಸ್ ತುಂಬ ಕಮ್ಮಿ ಇರುತ್ತೆ. ಆದರೆ ಸುಮಾರು ವಿಷಯಗಳನ್ನು ಪೇಜಸಲ್ಲಿ ಹೇಳಿರ್ತಾರೆ. ಒಂದು ಸೀನಲ್ಲಿ 2-3 ವಿಷಯಗಳನ್ನು ಕನ್ವೆ ಮಾಡಿರ್ತಾರೆ. ಅಂಥ ರೈಟಿಂಗ್ ಇಷ್ಟ. ನಾನು ತುಂಬ ಎಲಾಬ್ರೇಟೆಡ್ ಆಗಿ ಬರೆಯೋನು. ಸೊ ಈ ಕಾಮಿಡಿ ಸೀನ್ ಅಂತ ಬಂದಾಗ ಅದು ಹೇಗಿರುತ್ತೆ ಪ್ರಾಸೆಸ್? ಬಿಕಾಸ್ ನಾವು ನೋಡಿರೋ ಸಿನಿಮಾಗಳಲ್ಲಿ ನಿಮ್ಮದು ಇಟ್ ಡಸಂಟ್ ಲುಕ್ ಫೋರ್ಸ್ಫುಲ್. ಅಂದರೆ ಸೀನ್ ನಮ್ಮ ಜೊತೆನೇ ನಡೀತಾ ಇದೆ, ನ್ಯಾಚುರಲ್ ಆಗಿದೆ ಅಂತ ಅನಿಸುತ್ತೆ, ಬೇಕು ಅಂತಲೇ ತಂದ್ರು ಅಂತ ಅನ್ಸಲ್ಲ. ಸೊ ಅದು ಹೇಗೆ ಮಾಡ್ತೀರಾ? ಆ್ಯಕ್ಟ್ ಮಾಡೋದು ಬರೆಯುವಾಗ ಆಗಲಿ ಅಥವಾ ಇಂಪ್ರೂವೈಸೇಷನ್ ಮಾಡ್ತೀರಾ? ಇಲ್ಲ, ಇಲ್ಲಿ ಒಬ್ಬ ನಟನಿಗೆ ಏನಾಗಿರ್ತದೆ ಅಂತ ಹೇಳಿದ್ರೆ, ಒಂದು ಕ್ಯಾರೆಕ್ಟರನ್ನು ಕೊಟ್ಟ ನಂತರದಲ್ಲಿ ಮತ್ತು ಡೈಲಾಗ್ಗಳನ್ನು ಕೊಡ್ತಾರಲ್ಲ, ಈ ಡೈಲಾಗ್ಗಳು ತುಂಬ ಕಬ್ಬಿಣದ ಕಡಲೆಕಾಯಿ ಆದರೆ ಅದನ್ನು ಅರಗಿಸ್ಕೊಳ್ಳೋದು ಭಾಳ ಕಷ್ಟ ಆಗ್ತದೆ. ಸೊ ಆಗಿರುವಾಗ ಆ ಕ್ಯಾರೆಕ್ಟ್ರಿಗೆ ಆ ಡೈಲಾಗ್ಗಳನ್ನು ಹೇಗೆ ಇದು ಮಾಡಬೇಕು ಅಂತ ಅನ್ನೋದು ಒಬ್ಬ ನಿರ್ದೇಶಕನ ಮೇಲೆ ಇರ್ತದೆ. ಕೆಲವೊಮ್ಮೆ ಗಟ್ಟಿಯಾಗಿ ಕೂತ್ಕೊಂಡಿರ್ತಾರೆ ಮತ್ತು ಹಾಗೆ ಇರಬೇಕು ಕೂಡ ಆಗಿರ್ತದೆ, ಅದು ಅನಿವಾರ್ಯ ಆಗಿರ್ತದೆ. ಸೊ ಇಲ್ಲಿ ಆಡಿಷನ್ಸ್ಗಳು ಅಥವಾ ಪ್ರಾಕ್ಟೀಸ್ಗಳು ಮಾಡೋದಿದೆಯಲ್ಲ, ಅದು ಭಾಳ ಮುಖ್ಯ ಆಗಿರ್ತದೆ. ಸೊ ನಮ್ಮಲ್ಲಿ ಅವತ್ತಿಂದ ಏನಂತ ಹೇಳಿದ್ರೆ, ಒಂದು ಕ್ಯಾರೆಕ್ಟರ್ನ ತೆಗೆದುಕೊಂಡ್ರೆ ಅವರು ನಮ್ಮ ಹತ್ರ ತುಂಬ ಮಾತಾಡ್ತಾರೆ ಮತ್ತು ಮಾತಾಡಿಸಿ ಆ ನಂತರದಲ್ಲಿ ಡೈಲಾಗ್ಸನ್ನು ಕೊಡ್ತಾರೆ. ಡೈಲಾಗ್ಸ್ ಅಂದರೆ ಆ ಕ್ಯಾರೆಕ್ಟರ್ ಮೇಲೆ ಮಾತಾಡಿಸ್ತಾ ಹೋಗ್ತಾರೆ. ಡೈಲಾಗ್ಸ್ಗಳು ಹೀಗೆ ಇರಬೇಕು ಅಂತ ನಮ್ಮ ಮೇಲೆ ಒತ್ತಡ ಹಾಕೋದಿಲ್ಲ. ಅದು ನಿಮಗೆ ಬೇಕಾದಾಗೆ ಮಾಡಿ, ನೀವು ಎನಿಸ್ಕೊಳ್ಳಿ ಇದು ಯಾರು, ಹೇಗೆ, ಯಾವ ರೀತಿಯಲ್ಲಿ ಬರಬೇಕು, ಅದನ್ನು ಓದ್ತಾ ಹೋದ ಹಾಗೆ ಮತ್ತು ಅದರ ಈ ಸಮತೋಲನ ಇದೆಯಲ್ಲ, ಭಾಷೆಯ ಏರಿಳಿತಗಳಿದೆಯಲ್ಲ, ಅದನ್ನು ಅವರು ಹೇಳ್ತಾ ಹೋಗ್ತಾರೆ. ಸೊ ಅದು ಮತ್ತೆ ನಮಗೆ ಈಸಿ ಆಗ್ತಾ ಹೋಗ್ತದೆ.
ನಾನು ರಂಗಭೂಮಿಯಿಂದ ಬಂದಿರೋದ್ರಿಂದ ನಾಟಕಗಳನ್ನು ಬರಿತಿದ್ದೆ. ಆಗ ಬರಿಬೇಕಾದ್ರೂ ಸಹ ನಾನು ಪೇಪರಿಗೆ ತರೋದಕ್ಕಿಂತ ಮುಂಚೆ ಅದೇ ಕಥೆನ ಆ ಸೀನನ್ನು ನಾನು ಹೇಳ್ತಾ ಇರ್ತೀನಿ. ಇವ್ರಿಗೆ ಹೇಳ್ತೀನಿ, ಸ್ವಲ್ಪ ಟೈಮ್ ಬಿಟ್ಟು 1-2 ದಿವಸ ಬಿಟ್ಟು ಇವ್ರಿಗೆ ಇದೊಂದು ಸೀನ್ ಇದೆ ಬರ್ದಾಗಿದೆ ಅಂತ ಹೇಳ್ತಿರ್ತೀನಿ. ಅವ್ರು ಎಲ್ಲಿ ನಗ್ತಾರೆ ನಂಗೆ ಗೊತ್ತಾಗುತ್ತೆ, ಇವರಿಗೆ ನಗ್ತಾರೆ, ಇವರಿಗೆ ಎಲ್ಲಿ ಇವರಿಗೆ ಕಾಮಿಡಿ ಆಯಿತು, ಪಂಚಲ್ಲಿ ಆಯಿತು ಅಂತ ತುಂಬ ಜನರಿಗೆ ಹೇಳ್ತಾ ಹೋಗ್ತೇನೆ ನನ್ನ ಸರ್ಕಲಲ್ಲಿ. ಅದ್ರ ನಂತರ ನಂಗೆ ಗೊತ್ತಾಗುತ್ತೆ ಈ ಪಂಚ್ ವರ್ಕ್ ಆಗಲ್ಲ, ಈ ಪಂಚ್ ವರ್ಕ್ ಆಗುತ್ತೆ ಅಂತ. ಅದ್ರ ನಂತರ ಪೇಪರಿಗೆ ತರ್ತೀನಿ. ಮತ್ತು ಅವ್ರದ್ದೊಂದು ಸ್ಪೆಷಾಲಿಟಿ ಏನಂತ ಅವ್ರು ಹೇಳಿದ್ರು ಅದನ್ನು ಎಂಡಲ್ಲಿ, ಅವ್ರು ಇಡೀ ಕಥೆನ ಅವ್ರ ತಲೆಯಲ್ಲೇ ಇರ್ತದೆ, ಅವ್ರ ಪೇಪರಿಗೆ ಫೈನಲಿ ಇಳಿಸೋದು ಅವ್ರದ್ದು ಅದೊಂದು ಸ್ಪೆಷಾಲಿಟಿ. ನಂದು ಹಾಗೆಲ್ಲ, ನಾನು ಪೇಪರಲ್ಲಿ ಇಳಿಸಿ ಆದ್ಮೇಲೆ ನಂಗೆ ಮರ್ತು ಹೋಗುತ್ತೆ ಅದು. ಪೇಪರ್ ಕಳೆದೋದ್ರೆ ಕತೆ ಹೋಯ್ತು. ಇದು ಬರೆಯೋದಕ್ಕಿಂತ ಮುಂಚೆ ಒಂದು 2.5 ಗಂಟೆ 3 ಗಂಟೆ ನಾನು ನರೇಷನ್ ಕೊಡ್ತಾಯಿದ್ದೆ. ಒಂದು ಪೇಜಲ್ಲಿ ಬರೆಯದೆ ರೆಕಾರ್ಡಿಂಗ್ ಇದೆ, ಅದು ಫುಲ್ ಕತೆ ಹೇಳ್ತಾ ಇರ್ತೀನಿ, ಫುಲ್ ಡೈಲಾಗ್ ಹೇಳ್ತೀನಿ, ಎಲ್ಲ ಕ್ಯಾರೆಕ್ಟರ್ದು ಡೈಲಾಗ್ ಹೇಳ್ತೀನಿ. ಕೇಳಿಸ್ಕೋಬೋದಾ ರೆಕಾರ್ಡಿಂಗ್? ಕೇಳಿಸ್ಬೋದು, ಇಲ್ಲ ಬರುತ್ತಲ್ಲ ಬೇಗ, ಅಲ್ಲಿ ಕೇಳಿಸ್ಬೋದು, ನೋಡ್ಬೋದು.